ಗೆಟ್ ಇನ್ ಡೂ ಯುವರ್ ಹೋಮ್ವರ್ಕ್ಸ್ ಬರೀ ಮಕ್ಕಳನ್ನ ಇನ್ಫಾರ್ಮೇಷನ್ ಸೆಂಟರ್ ಮಾಡ್ತಾ ಇದ್ದೀವಿ ನಾವು. ಅವಕ್ಕೆ ಇನ್ಫಾರ್ಮೇಷನ್ ಗೊತ್ತು, ಕಾಮನ್ ಸೆನ್ಸ್ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮಕ್ಕಳಿಗೆ ಏನು ಹೇಳ್ತೇವೆ, ಎಷ್ಟು ನಕ್ಷತ್ರಗಳಿದೆ ಹೇಳ್ತಾರೆ, ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ನಮ್ಮ ಟೀಚರ್ ಒಂದು ಸಾರಿ ವನವಿಹಾರಕ್ಕೆ ಹೋಗಿದ್ವಿ ನಾವು. ಕಾಡಲ್ಲೇ ಊಟ ಮಾಡ್ಕೊಂಡು ಮಲಗೋದು. ಎಲ್ಲರಿಗೂ ಒಂದೊಂದು ಟೆಂಟ್ ಹಾಕಿದ್ರು ಮೇಷ್ಟ್ರು, ಎಲ್ಲ ಟೆಂಟ್ ಹಾಕೊಂಡು ಮಲಗಿದ್ವಿ ರಾತ್ರಿ. ಒಂದು ಹೊತ್ತಿನಲ್ಲಿ ಸೈನ್ಸ್ ಮೇಷ್ಟ್ರು ಎಬ್ಸಿದ್ರು ಸರ್. ರ್ಯಾಂಕ್ ಸ್ಟೂಡೆಂಟ್ ಅವನು ರಾಮು ಅಂತ. ರಾಮು ಹೇಳೋ, ನಿನ್ಗೇನು ಅನಿಸುತ್ತೆ ನೋಡು ಅಂದರು. ಓ ಸಾರಿ, ಪ್ಲೆಂಟಿ ಆಫ್ ಪ್ಲಾನೆಟ್ಸ್ ಸರ್. ಓ ಹೌ ಮೆನಿ ಸ್ಟಾರ್ಸ್ ಸರ್. ನೋಡಿ ಸರ್ ಎಷ್ಟು ನಕ್ಷತ್ರಗಳು, ಲೆಕ್ಕ ಸಿಗಲ್ಲ ಸರ್ ನಕ್ಷತ್ರಗಳು. ಅದು ಅಂಥ ನಕ್ಷತ್ರ ಸರ್, ಇದು ಇಂಥ ನಕ್ಷತ್ರ ಸರ್. ಏನು ಹೇಳ್ದ? ಶಬಾಷ್ ಶಬಾಷ್ ಅಂದು ಮೇಷ್ಟ್ರು ನಿಮ್ಮ ಮಲಕ್ಕೊಂದು ಸಿದ್ಲಿಂಗನ್ನೇ ಎಬ್ಸಿದ್ರು. ಸಿದ್ಲಿಂಗ ನೀ ಹೇಳು. ಅವನೊಂದ ನೋಡಿ, ಸರ್ ನಮ್ಮ ಟೆಂಟ್ ಯಾರೋ ಕದ್ಕೊಂಡು ಹೋಗಿದ್ದಾರೆ. ಅರ್ಥ ಆಯ್ತಾ? ರ್ಯಾಂಕ್ ಸ್ಟೂಡೆಂಟು ಸ್ಟಾರ್ಗಳು ನೋಡೋದಕ್ಕೆ ಹತ್ತಿದ. ನಾವು ಮಲಗುವಾಗ ಟೆಂಟಲ್ಲಿ ಮಲಗಿದ್ದೀವಿ ಸರ್, ನಕ್ಷತ್ರ ಕಾಣ್ತೆ ಅಂದರೆ ನಮ್ಮ ಟೆಂಟ್ ಹೋಗಿದೆ ಅಂತ ಸಿದ್ಲಿಂಗ ಊಹಿಸಿದ. ಈ ಒಂದು ಕಾಮನ್ ಸೆನ್ಸು, ಅದು ನಾಲೆಡ್ಜು. ಹೌದಾ ಸ್ನೇಹಿತರೆ? ಎಷ್ಟು ಅದ್ಭುತವಾಗಿದೆ. ಹಾಸ್ಯದ ಮೂಲಕ ಮಕ್ಕಳಿಗೆ ಹೇಳೋದಕ್ಕೆ ಇದನ್ನು ತುಂಬ ಚೆನ್ನಾಗಿ ಬಳಸ್ಬೇಕು ನೀವು. ಆದರೆ ನಾವು ಮಕ್ಕಳಿಗೆ ಬರೀ ಜಂಕ್ ಫುಡ್ ಕೊಡೋದು, ಬೇಕ್ರಿ ಐಟಮ್ಸ್ ತಿನ್ನಿಸೋದು, ಸ್ಟಡಿ ಮಾಡು, ಓದು, ರ್ಯಾಂಕು. ಎಷ್ಟು ಬೇಗ ಮಕ್ಕಳಿಗೆ ಹೊಟ್ಟೆ ಬರುತ್ತೆ ನೋಡಿದರೆ ನೀವು. ನಮಗಂತೂ ಕಾಮನ್ ಬಿಡಿ. ನಿಮ್ಮ ಹಾರ್ಟು ತೊಂದರೆಯಲ್ಲಿ ಇದೆ ಅಂತ ತಿಳ್ಕೋಬೇಕಾದ್ರೆ ನಿಮ್ಮ ಹೊಟ್ಟೆ ನೀವು ನೋಡ್ಕೊಳ್ಳಿ. ಹೇಗಿರ್ಬೇಕು ಹೊಟ್ಟೆ ಅಂದರೆ, ಕಾಂಗ್ರೆಸ್ ಹಸ್ತ ಕೈ ಇದು ಹೌದಾ, ಇದನ್ನು ಇಲ್ಲಿಂದ ಜುಯ್ ಅನ್ನಿಸ್ಬೇಕು, ಕೆಳಗಡೆ ಜುಯ್ ಅನ್ಬೇಕದು. ಎಲ್ಲೂ ಹಂಪು ಬರಬಾರ್ದು ಮಧ್ಯೆ. ಹೈವೇ ಪೂನಾ ಬೆಂಗಳೂರು ಹೈವೇ ಆಗಬೇಕು ಗುಯ್ ಅಂತ. ಇಲ್ಲಿವರೆಗೂ ಬಂದು ಇಲ್ಲಿ ಬೌ ಅಂದರೆ ನಿಮ್ಮ ಹಾರ್ಟ್ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ಜೋಶಿ ನೋಡಬೇಡಿ. ಹಾಂ ನೋಡಿ, ಕೈ ಆಡಿಸ್ಕೊಳ್ಳಿ ಜೋಶಿ. ಏಯ್ ಹೊಟ್ಟೆ ಕರೆಕ್ಟ್ ಬಿಡ್ಬೇಕು, ಒಳಗಡೆ ಹೇಳ್ಕತಾನ್ರಿ. ಹಂಗೆ ರಾಮದೇವ್ ಆಗಬಾರ್ದು ಇಲ್ಲಿ. ನೋಡಿ, ಈ ಬಂತು ಅಂದರೆ ನೀವೇ ಡಾಕ್ಟ್ರು, ನೀವೇ ಕಾರ್ಡಿಯಾಲಜಿಸ್ಟ್ ಅನ್ಕೊಳ್ಳಿ, ಇಷ್ಟೇ ಸಾಕಂತೆ. ಈಗ ಅನ್ಕೊಂಡಾಗ ಈಗ ಬಂತು ಅಂದರೆ ಹೊಟ್ಟೆನ ಒಳಗೆ ಎಳ್ಕೊಂಡಷ್ಟು ನಿಮ್ಮ ಹಾರ್ಟ್ ಸುಸ್ಥಿತಿಯಲ್ಲಿ ಇಲ್ಲೇ ನೋಡ್ಕೊತಿದ್ದಾರೆ ಕೆಲವರು. ಯಪ್ಪ ಬೇಡ, ಈಗ ಬೇಡ, ಎದ್ದು ನಿಂತು. ಕೆಲವರಂತೂ ಈಗ ಮಾಡ್ತಿದ್ದಾರೆ ರೀ ಪಾಪ. ಅಯ್ಯೋ ಬೇಡ ಕಣ್ರಿ, ದಯವಿಟ್ಟು ಬೇಡ, ಕೂತ್ಕೊಳ್ಳಿ, ಮನೆಗೆ ಹೋದ್ಮೇಲೆ ಮಾಡಿ. ನೋಡಿ ಎಷ್ಟು ಸುಲಭ ತಂತ್ರಗಳಿದೆ. ಕೈ ಹಿಂಗೆ ಬಂತು, ಇದನ್ನು ಒಳಗಡೆ ಮಾಡಿಕೊಂಡ್ರೆ ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋದೇ ಬೇಡ. ಇದು ಹೀಗೆ ಬಂದು ಟಿಂಗ್ ಅಂತ. ನನಗೆ ಈ ಸಂದರ್ಭದಲ್ಲಿ ನನ್ನ ಸ್ಫೂರ್ತಿದಾತರಾಗಿರ್ತಕ್ಕಂಥ ರಾಜ್ಕುಮಾರ್ ಜ್ಞಾಪಕ ಬರ್ತಾರೆ. ಪುನೀತ್ ರಾಜ್ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ತಮ್ಮ ತಂದೆ ಬಗ್ಗೆ. ಏನು ಅಂದರೆ, ನಮ್ಮ ತಂದೆ 56ನೇ ಇಸ್ವಿಲಿ ಚಿತ್ರರಂಗ ಪ್ರವೇಶ ಮಾಡಿದಾಗ ಅವರ ಎದೆ, ಸೊಂಟದ ಸುತ್ತಳತೆ, ಹೊಟ್ಟೆ ಸುತ್ತಳತೆ ಎಷ್ಟಿತ್ತೋ ಅವರು ತೀರಿಕೊಂಡಾಗಲೂ ಅಷ್ಟೇ ಇತ್ತು ಅಂತ ಹೇಳಿದ್ರು. ಇವತ್ತು ನಮ್ಮ ಹೊಟ್ಟೆಗಳನ್ನ ನೋಡಿದರೆ ಯಾರು ಗರ್ಭ ಧರಿಸಿದಾರೋ ಗೊತ್ತಾಗಲ್ಲ. ಇಷ್ಟು ಸರಳ ಸೂತ್ರಗಳು. ಇನ್ನು ನೀವಂತೂ ಹೆಣ್ಮಕ್ಳಮ್ಮ ಅಮ್ಮ ಏನು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ? ಮುಖದ ಸೌಂದರ್ಯಕ್ಕೆ ಬೆಳೆಸಿ ಫೇರ್ ಆ್ಯಂಡ್ ಲವ್ಲಿ, ಮೆನ್ ವುಮೆನ್ ಎರಡೂ ಒಂದೇ. ಹೆಸರು ಮಾತ್ರ ಮೆನ್ ಆ್ಯಂಡ್ ವುಮೆನ್, ಎರಡೂ ಒಂದೇ. ಮುಖದ ಸೌಂದರ್ಯಕ್ಕೆ ಯಾವ ಸೌಂದರ್ಯ ಸಾಧನಗಳು ಹೊರಗಿನಿಂದ ಹಚ್ಚಿದರೆ ನೀವು ಸುಂದರಿಯರಾಗಲ್ಲ. ಒಳಗೆ ತಗೊಳ್ಳೋ ಆಹಾರ ನಿಮ್ಮ ಮುಖಕ್ಕೆ ತೇಜಸ್ಸು ಕೊಡ್ತದೆ. 4 ಲೀಟರ್ ನೀರನ್ನು ಮಿನಿಮಮ್ ಕುಡಿಬೇಕು ಒಂದು ದಿವಸಕ್ಕೆ. ಅದು ಚಳಿಗಾಲ ಇರಲಿ ಮಳೆಗಾಲ ಇರಲಿ. ಯಾರು ಕುಡಿತೀರಾ 4 ಲೀಟರ್ ಕೈ? ಎಲ್ಲರೂ ಎತ್ತಾರೆ. ಕುಡಿಯಲ್ಲ. ನೀವು ಬೆಂಗಳೂರು ಜನ ನಾನು ನೋಡಿದ್ದೀನಿ, ನೀರು ಭಾಳ ಕಡಿಮೆ ಕುಡಿತೀರಾ, ನೀವು ಸ್ವಲ್ಪ ಕುಡಿತೀರಾ. ನಾವು ಹಾಗಲ್ಲ, ಆಹಾರ ಕಮ್ಮಿ, ನೀರು ಜಾಸ್ತಿ. ನಮ್ಮದು ತುಂಬಿಗಟ್ಟಲೆ ನೀರು ಕುಡಿತೀವಿ. ನಮ್ಮಲ್ಲಿ ನೀರು ಸ್ವಲ್ಪ ನೀರು ಕುಡಿ ಅಂತ ಯಾರು ಮಾಡ್ತಾರೆ? ತುಂಬ ಗ್ಲಾಸಲ್ಲಿ ತರ್ತಾರೆ. ನಾವು ತಾಯಿ ಬಿಂದಿಗೆ ತಂದಿಡಮ್ಮ. ಎದ್ದ ತಕ್ಷಣ ನೀರು ಕುಡಿಬೇಕು. ಅದು ಒಳಗಡೆ ಇರತಕ್ಕಂಥ ಪದಾರ್ಥಗಳೆಲ್ಲ ಹೊರಗಡೆ ಹಾಕೋದಕ್ಕೆ ಸಲಿಸು. ಎದ್ದ ತಕ್ಷಣ ಕಾಫಿ, ಟೀ, ನೀರು ಕುಡೀರಿ ಫಸ್ಟು. ಇನ್ನೂ ಹೇಳ್ತಾರೆ, ಹಳೆ ಕಾಲದ ಮಲೆನಾಡು ಜನ ಇದ್ರೆ ಗೊತ್ತಿರ್ತದೆ, ಬೆಲ್ಲ ತಿಂದು ನೀರು ಕುಡೀರಿ. ಬೆಲ್ಲದಲ್ಲಿ ಒಳಗಿರ್ತಕ್ಕಂಥ ಕೀಟಾಣುಗಳೆಲ್ಲ ಸಾಯಿಸುವಂಥ ಶಕ್ತಿ ಇದೆ ಅಂತ ಸ್ನೇಹಿತರೆ. ಬೆಲ್ಲ ತಿಂದು ನೀರು ಕುಡಿದ್ರೆ ಅಸಿಡಿಟಿ ಬರಲ್ಲ. ನನಗೆ ವಿಪರೀತ ಅಸಿಡಿಟಿ ಇತ್ತು. ಕಾರಣ ಇಂಥ ಕಾರ್ಯಕ್ರಮಗಳು. ದಿನಕ್ಕೆ 2-2, 3-3 ಕಾರ್ಯಕ್ರಮ, ಮತ್ತೆ ಪ್ರಯಾಣ, ಅಲ್ಲಿಂದ ಮತ್ತೆ ರಾತ್ರಿ ಹೊರಡೋದು. ನಿಜವಾಗಿ ಹೆಲಿಕಾಪ್ಟರ್ ನಮಗೆ ಬೇಕು. ಸುಮ್ಮನೆ ಮಿನಿಸ್ಟ್ರುಗಳಿಗೆ ಕೊಡ್ತಿದ್ದಾರೆ, ಅದನ್ನು ನಮಗೆ ಬೇಕು. ದಿನ ಒಂದೊಂದು ಊರು ಅಡ್ಡಾಡೋರು ನಾವು. ಆದರೆ ಏನು ಮಾಡ್ತಾರೆ? ಅಸಿಡಿಟಿ. ರಾತ್ರಿ ಊಟ ಇಲ್ಲಿ ಹೋದ್ಮೇಲೆ ಊಟ ಆಗಲ್ಲ, ಅವಸರ ಟಕ್ಕಂತ ಬಸ್ ಹತ್ಬಿಡ್ತೀವಿ. ಬೆಲ್ಲ ತಿಂದು ನೀರು ಕುಡಿ ಮಲಗ್ತೀವಿ. ತಿರ್ಗಾ ಬೆಳಗ್ಗೆ ಹೇಳೋಷ್ಟು ವಿಪರೀತ ಹಸು, ಆದರೂ ಅಸಿಡಿಟಿ, ನಿದ್ದೆ ಸರಿಗಾಗಲ್ಲ, ಆಹಾರ ಜೀರ್ಣ ಆಗಲ್ಲ. ಅದಕ್ಕೆ ಏನು ಎಲ್ಲ ಟ್ಯಾಬ್ಲೆಟ್ ತಗೊಂಡ್ವಿ. ಆದರೆ ನಿಸರ್ಗ ಚಿಕಿತ್ಸಾಲಯಕ್ಕೆ ಹೋದ್ಮೇಲೆ ಹೇಳಿದ್ರು, ಸರ್ ದಿನ ಯಾವಾಗ ನೀರು ಕುಡಿತೀರೋ ಅದ್ರ ಮುಂಚೆ ಬೆಲ್ಲ ತಿಂದು ನೀರು ಕುಡೀರಿ ಸರ್, ನಿಮ್ಮ ಅಸಿಡಿಟಿ ಹೋಗುತ್ತೆ. ಖಂಡಿತ ಹೋಯ್ತು ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ಲ. ಮಕ್ಕಳಿಗೆ ಬೆಲ್ಲ ಅಂದ್ರೇ ಗೊತ್ತಿಲ್ಲ. ಗೊತ್ತೇನಪ್ಪ ಮಕ್ಕಳ ಬೆಲ್ಲ ಅಂದ್ರೆ ಏನು ಅಂತ?
ಜಾಗ್ರಿ ಅಂತಾರೆ ಇಂಗ್ಲೀಷಲ್ಲಿ ಜಾಗ್ರಿ ಅದನ್ನ ಕೊಡಿ. ನಾವೆಲ್ಲ ಬೆಲ್ಲ ತಿಂದೇ ಬೆಳೆದವರು, ಅದಕ್ಕೆ ರೋಗಗಳೇ ಇಲ್ಲ. ಈಗಿನ ಮಕ್ಳಿಗೆ ಬೆಲ್ಲನೇ ಗೊತ್ತು. ಮಮ್ಮಿ ಡೈರಿ ಮಿಲ್ಕ್ ಬೇಕು, ಮಮ್ಮಿ 5 ಸ್ಟಾರ್ ಬೇಕು, ಮಮ್ಮಿ ಚಾಕ್ಲೇಟ್ ಕೊಡ್ತೀವಿ. ಹಾಂ, ಇನ್ನು ಮುಖ ಅಮ್ಮ ಎಂತೆಂಥ ಓಲೆ, ಕಿವಿಗೆ ಹಾಕೊಳ್ಳೋದು ಓಲೆ ಕೇಳಿದ್ನಪ್ಪ ನಾನು. ನಮ್ಮ ಕಿವಿಗೆ ಹಾಕತ್ತಾರೆ, ಇಲ್ಲ ಸರ್ ಮುಖಕ್ಕೆ ಹಚ್ಚೋ ಓಲೆ, ಆಗ ತಲೆಗೆ ಹಚ್ಚೋದು ಬೆಂಡೋಲೆ. ನಮ್ಮ ಕಾಲು ಬಿರುಕು ಬಿಡ್ತವೆ, ಹಿಮ್ಮಡಿ ಹೊಡೆತ. ಅದನ್ನು ಟಿ ವಿಲಿ ನೋಡ್ತೀರಾ ನೀವು. ಟಿಂಗ್ ಅಂತ ಒಬ್ಬಳು ಡ್ಯಾನ್ಸ್ ಮಾಡ್ತಾಳೆ, ಅತ್ತಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ. ಏನು ಭೂಮಿನೇ ಬಿರುಕು ಬಿಡುತ್ತೆ ನನಗೆ ಮಾಡ್ತಾಳೆ. ಹೋಗಿ ಏನು ಮಾಡಲಿ ಅಂತೇಳಿ ಹಿಂಗೆ ಮುಚ್ಕತ್ತಾಳೆ ಅದನ್ನು. ಅತ್ತಿಗೆ ಕಾಲಲ್ಲಿ ಬಿರುಕಿದೆ, ಯಾರಿಗೂ ಹೇಳಬೇಡ, ಕ್ರ್ಯಾಕ್ ಬಳಸು. 7 ಕೋಟಿ ಜನ ಕೇಳ್ತಾರೆ ಅದನ್ನು ಟಿ ವ್ಯಾಗ, ಇವ್ರು ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ. ಅವಳು ಮನೆಗೆ ಹೋಗಿ 3 ದಿವಸ ಕ್ರ್ಯಾಕ್ ಹಚ್ಕೊಂಡು ಟಿ ವಿಲಿ ನೋಡ್ತಾರೆ, ಎಲ್ಲ ಕ್ರ್ಯಾಕ್ಸ್ ಹೋಗ್ಬಿಟ್ಟು ಮನೆಗೆ ಬಂದು ಇವ್ರು ಗಂಡ ನಿಂದಿರ್ತಾಳೆ. ರೇ ನೋಡಿ ಇಲ್ಲಿ ಕಾಲು, ಅವನು ನಿಮ್ಮ ಮುಖಾನೇ ನೋಡಲ್ಲ, ಕಾಲಿನ ಹಿಂಬಡಿ ಬಿರುಕು ನೋಡೋ ಅಂದ್ರೆ ಹೇಗ್ರಿ? ಏನು ಹೇಳೆ ಅಂತ ಮುಖ ನೋಡ್ತಾ ಇದ್ರೆ, ಕಾಲಲ್ಲಿ ಬಿರುಕು ಏನು ಮಾಡಲಿ, ಈಗ ಒಂದು ಕ್ರ್ಯಾಕ್ ತಂದು ಕೊಡಿ. ಮೊದಲೇ ಅವನ ಕ್ರ್ಯಾಕ್, ಅವನಿಗೆ ಇನ್ನೊಂದು ಕ್ರ್ಯಾಕ್ ತಗೊಂಬ ಅಂದರೆ ಹೇಗಾಗಬೇಡ. ಒಂದು ಕ್ರ್ಯಾಕು ಮನೆಯಲ್ಲಿ ಇಷ್ಟು ಕ್ರ್ಯಾಕ್ಗಳನ್ನ ಎಬ್ಬಿಸುತ್ತೆ. ಅದಕ್ಕೆ ಅದನ್ನು ಬಿಡಿ. 10 ನಿಮಿಷ ಉಗುರು ಬೆಚ್ಚಗಿನ ನೀರಲ್ಲಿ ಕಾಲನ್ನು ಪಾದಗಳನ್ನ ಊರ್ಕೊಂಡು ಕೂತ್ಕೊಳ್ಳಿ, ಫಿನಿಶ್. 3 ದಿವಸದಲ್ಲಿ ಎಲ್ಲ ಬಿರುಕು ಮುಚ್ಚೋಗುತ್ತೆ. ಮನೆ ಬಿರುಕು ಮುಚ್ಚಲ್ಲ, ಕಾಲಿನ ಬಿರುಕು ನಾನು ಹೇಳ್ತಿರೋದು. 10 ನಿಮಿಷ ಕೂಡೋದು ಕಷ್ಟ ಏನ್ರಮ್ಮ ನಿಮಗೆ? ಸೀರಿಯಲ್ ನೋಡ್ತಾ ಕೂತ್ಕೊಳ್ರಿ, ಕಾಲು ಕೊಳ್ತಿದ್ದೆ ಗೊತ್ತಾಗಲ್ಲ. 5-5, 6 ಸೀರಿಯಲ್ ಮುಗಿದೊಳಗೆ ಗಂಡ ಅಯ್ಯೋ ಕಾಲೈತೆ ಕಾಲೈತೆ ಕಾಲೈತೆ. ಐಸ್ ಕ್ಯೂಬ್ಸನ್ನು ತಿಕ್ಕೊಳ್ಳಿ, ಮಾಮೂಲು. ನಾವು ಎಲ್ಲ ಅಡ್ವರ್ಟೈಸ್ಮೆಂಟ್ಸೇ ಸರ್. ಅದರಲ್ಲಿ ಈಗಂತೂ ಎಂತೆಂಥ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದೆ ಅಂದರೆ ಊಟಕ್ಕೂ ಅದೇ, ಸ್ವಚ್ಛತೆ. ಈಗ ಮೋದಿಯವರು ಸ್ವಚ್ಛ ಭಾರತ್ ಅಂತ ಹೇಳಿಬಿಟ್ಟಿದ್ದಾರೆ. ದಾರಿಲಿ ಬಿದ್ದು ಕಸ ಎತ್ತಾಕಲ್ಲ, ನಾವು ಸ್ವಚ್ಛವಾಗಿರೋದು ಮಾತ್ರ ಕಲ್ತಿದ್ದೀವಿ. ನಮ್ಮ ಕಾಲಕ್ಕೆ ನಮ್ಮ ತಾಯಿ ಊಟಕ್ಕೆ ಕರೆದ್ರೆ, ಅಮ್ಮ ಊಟಕ್ಕೆ ಹಾಕೋ, ಕೈ ತೊಳ್ಕೊಳ್ಳಲ್ಲ. ಯಾಕೆ? ಊಟ ಆದಮೇಲೆ ತೊಳಿಬೇಕು ತಾನೆ, ಮತ್ತೆ ಈಗ ನೀರು ವೇಸ್ಟ್ ಅಲ್ವಾ, ಒಂದೇ ಸಾರಿ ತೊಳಿತೀವಿ. ಊಟ ಆದಮೇಲೆ ಕೈ ತೊಳಿತೀವಿ. ಈಗ ಹಾಗಲ್ಲ, ತೊಳಿಬೇಕು ಕೈ ತೊಳಿಬೇಕು, 10 ಟೈಮ್ಸ್ ಕೈ ತೊಳಿಬೇಕು. ಸದಾ ಸ್ವಚ್ಛವಾಗಿರೋ ಕೈಯನ್ನೇ 10 ಟೈಮ್ಸ್ ತೊಳೆದ್ರೆ ನೀವು ಇನ್ನು ಉಳಿದನ್ನು ಎಷ್ಟು ಟೈಮ್ಸ್ ತೊಳಿಬೇಡ. ಹೌದಾ? ಇದು ಚಿದಂಬರ ರಹಸ್ಯ ಇದು. ಅದಕ್ಕೆ ಮಕ್ಕಳ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸಿಮ್ಮ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ. ನಾನು ಮಕ್ಕಳ ರಫ್ ಆ್ಯಂಡ್ ಟಫ್ ಇಲ್ಲಂತೂ ತುಂಬ ನೀವು ಸೂಕ್ಷ್ಮ ಮಕ್ಕಳು. ಓನೋ ಸ್ವಿಮ್ಮಿಂಗ್ ಪೂಲಿಗೆ ಮಕ್ಕಳು ಕರ್ಕೊಂಡು ಹೋದ್ರು ಕಾಳಜಿನೇ. ಸ್ವಿಮ್ ಕಲ್ಸಕ್ಕೆ ಹೋಗಿರ್ತೀರ, ಕೋಲ್ಡ್ ಇದೆ ವಾಟ್ರು. ಸ್ವಿಮ್ಮಿಂಗ್ ಪೂಲ್ ಹಾಟ್ ವಾಟರ್ ಇರ್ತೇನೆ ರೀ ಎಲ್ಲರೂ. ಇಲ್ಲ ಮೇಡಮ್ ಸ್ವಿಮ್ಮಿಂಗ್ ಪೂಲ್ ಕೋಲ್ಡ್ ವಾಟರ್. ನಮ್ಮ ಮಗಕ್ಕೂ ಕೋಲ್ಡ್ ಆಗಲ್ಲ ಗೊತ್ತಾ? ಕೋಲ್ಡ್ ಆಗಲ್ಲ. ಮನೇಲಿ ಬಂದು ಪ್ರಾಕ್ಟೀಸ್ ಮಾಡಿಸಲ್ವಾ? ಡೈರೆಕ್ಟ್ ನೀರಿಗೆ ಬಿಡ್ತೀರಾ? ಹೌದು ಮೇಡಮ್, ಡೈರೆಕ್ಟ್ ನೀರು. ಸ್ವಲ್ಪ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿ. ಯಾಕೆ ಮನೆ ಸ್ವಿಮ್ಮಿಂಗ್ ಪೂಲ್ ಇದೆ? ಇಲ್ಲ ಸರ್. ಮತ್ತೆ ಹೇಗೆ ಮಾಡಿಸೋದು? ಬೆಡ್ ಮೇಲೆ ಸರ್, ಸ್ವಲ್ಪ ಕೈ ಕಾಲೆಲ್ಲ. ಅಷ್ಟು ಕಾಳಜಿ. ಒಂದು ಯಾವುದೋ ಮಗು ತಾಯಿಗೆ ನಮಸ್ಕಾರ ಮಾಡ್ತಿಂತ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ, ಆಶೀರ್ವಾದ ಮಾಡು. ಯಾಕಂದ ಮೆಲ್ಲಗೆ ಓಡಪ್ಪ, ಓಡ್ತಾನೆ.